ದಿವ್ಯಮ್ಮ ಹೋಗಿ ತಗೊಂಡ್ ಬರ್ತಾರಲ್ವಾ ಸರ್, ಮತ್ತೆ ನಿಮ್ಗೆ ಯಾಕೆ ಶ್ರಮ? ಅವಳು ನನ್ನ ಹೆಂಡತಿ ಕಣೋ, ಗೊತ್ತಿಲ್ದಿರೋ ಊರಿಗೆ ಬಂದಿದೀವಿ, ಕಳೆದೋದ್ರೆ ದಿವ್ಯ ಏನಾದ್ರೂ ಚಿಕ್ಕ ಮಗುನ ತಪ್ಪಿಸ್ಕೊಳ್ಳೋದಕ್ಕೆ? ನನ್ನ ಎಚ್ಚರಿಕೆ ನನ್ಗೆ ಅಜ್ಜಿಯವರೇ. ಅಷ್ಟು ಮಾತ್ರ ಎಚ್ಚರಿಕೆ ಇರ್ಬೇಕಪ್ಪ. ಮತ್ತೆ ಅದಕ್ಕೆ ನಾನು ಯಾವಾಗಲೂ ನನ್ನ ಹೆಂಡತಿ ಜೊತೆ ಇರ್ತೀನಿ. ಅವ್ರ ಸೆರ್ಗೆ ಹಿಡ್ಕೊಂಡು ತಿರುಗ್ತೀನಿ ಅಂತ ಹೇಳಿ. ಅವ್ರು ನನ್ಗೆ ತಾಳಿ ಕಟ್ಟದಾಗಿಂದ ನಾವು ಜೋಡಿಯಾಗೆ ಇರ್ತಿದೀವಿ ಕಣೋ. ಏನ್ ದಿವ್ಯ ಯೋಚನೆ ಮಾಡ್ತಾ ಇದ್ಯಾ? ಬಾ ಹೋಗೋಣ. ಏನೋ ರೀ, ನಿಮ್ಗೆ ತೊಂದ್ರೆ ಕೊಡ್ತಿದೀನಿ ಅಂತ ನಂಗೆ ಬೇಜಾರಾಗ್ತಿದೆ. ನನಗ ಬೇಜಾರೇನು ಇಲ್ಲ ರೀ, ಬೇಜಾರಾದ್ರೂ ಸಂತೋಷ ಆದ್ರೂ ನಿಮ್ ಜೊತೆ ಹಂಚ್ಕೊಳ್ಳೋದು ನನ್ ಜವಾಬ್ದಾರಿ ರೀ. ನೀವಿರಿ ಸರ್, ಹಾಗೂ ಬೇಕು ಅಂದ್ರೆ ಅಮ್ಮವ್ರ ಜೊತೆ ನಾನು ಹೋಗ್ತೀನಿ. ನಡೀರಿ ದಿವ್ಯಮ್ಮ. ನೀವಿಲ್ಲಿರಿ ಸರ್. ಶಿವ ಪೂಜೆಲಿ ಕರಡಿ ಹಾಗೆ ನೀವ್ ಯಾಕೆ ಸರ್? ನೀವ್ಯಾರು ಬೇಡ, ನಾನು ಹೋಗಿ ತಗೊಂಡ್ ಬರ್ತೀನಿ. ನಡೀರಿ, ನಾನು ಬರ್ತೀನಿ. ನೀನ್ ಯಾಕೆ ಶಶಿ? ಅದೇನ್ರಿ, ನಾನು ನಿಮ್ಮ ಧರ್ಮಪತ್ನಿ. ನೀವೆಲ್ಲಿರ್ತೀರೋ ನಾನು ಅಲ್ಲೇ, ನಿಮ್ ದಾರಿನಲ್ಲೇ ನಾನು ನಡಿತೀನಿ. ಏನಜ್ಜಿ, ಅಷ್ಟೇ ಅಲ್ವಾ? ಅಷ್ಟೇ ಅಲ್ವಾ ಅಮ್ಮಮ್ಮ? ಅಣ್ಣ ತಂಗಿ ಇಬ್ರು ಜೊತೆಯಾಗಿ ಒಂದೇ ಮಾತ್ ಮೇಲೆ ನಿಂತಿರೋ ಹಾಗಿದ್ದಾರೆ ಅಲ್ವಾ? ಆ ಅಣ್ಣ ತಂಗಿ ಏನ್ ಮಾಡ್ತಿದಾರೋ ತಿಳ್ಕೊಬೇಕು ಅಂದ್ರೆ ಈ ಅಣ್ಣ ತಂಗಿ ಹೀಗೆ ಇರ್ಬೇಕು. ಪೂಜೆ ಸಾಮಗ್ರಿ ತಗೊಂಡ್ ಬರೋದಕ್ಕೆ ನೀನ್ ಯಾಕೆ ಜೊತೆಗೆ ಬರ್ಬೇಕು ಶಶಿ? ಏನಂದ್ರೆ ಧರ್ಮ ಇಚ್ಛ, ಅರ್ಥ ಇಚ್ಛ, ಕಾಮ ಇಚ್ಛ, ಮೋಕ್ಷ ಇಚ್ಛ, ನಾತಿಚರಮೆ ಅಂದ್ರೆ ಅರ್ಥ ಕೆಲ್ಸ ಚಿಕ್ಕದಾದ್ರೂ ದೊಡ್ಡದಾದ್ರೂ ನನ್ ಕೈನ ನೀವು ಬಿಡ್ಬಾರ್ದು ಅಂತ. ಇವಾಗ ನೀವು ಒಬ್ರೇ ಹೋಗ್ತೀನಿ ಅಂದ್ರೆ ಹೇಗೆ? ಅದ್ ಹಾಗಲ್ಲ ಶಶಿ. ಯಾವ್ದಲ್ಲ ರೀ, ನಮ್ಮ ಅತ್ತಿಗೆ ಜೊತೆ ನಮ್ಮ ಅಣ್ಣ ಹೋಗ್ತೀನಿ ಅಂತಿದ್ದಾನೆ, ಮತ್ತೆ ನಿಮ್ ಜೊತೆ ನಾನ್ ಬರ್ಬಾರ್ದಾ? ಏನ್ ದಿವ್ಯಮ್ಮ, ಅಣ್ಣ ತಂಗಿ ಹಿಡ್ದಿರೋ ಪಟ್ಟು ಬಿಡ್ದೇನೆ ಇಷ್ಟೊಂದು ಹಠ ಮಾಡ್ತಾ ಇದ್ದಾರೆ. ನಾವೇನೋ ಮಾಡಕ್ ಹೊರಟಿದೀವಿ ಅಂತ ಅವರಿಗೆ ಅರ್ಥ ಆಗಿದೆ ಕೇಶವ. ಹೇಗಾದ್ರೂ ಮಾಡಿ ಅವ್ರನ್ನ ಡೈವರ್ಟ್ ಮಾಡ್ಬೇಕು. ಹೇಗ್ ಮಾಡ್ತೀರಾ? ಬೇಗ ಡಿಸೈಡ್ ಮಾಡಿ. ನಮ್ ಜೊತೆ ಬರ್ತೀಯಾ, ಅವ್ರ ಜೊತೆ ಹೋಗ್ತೀಯಾ? ಬೇಗ ಹೇಳು ದಿವ್ಯಾ. ಈಗಷ್ಟೇ ನೆನ್ಪಂತು ರೀ, ದೇವಸ್ಥಾನಕ್ ಹೋಗೋಕ್ಕೂ ಮುಂಚೆ ಕಲ್ಯಾಣಿಲಿ ಸ್ನಾನ ಮಾಡ್ಬೇಕು.